ವರುಣಾರ್ಭಟ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರಿತಾ ಇದೆ. ನಿರಂತರವಾಗಿ ಮಳೆಯಿಂದಾಗಿ ಸಾಲು ಸಾಲು ಅವಘಡಗಳು ಚಿಕ್ಕಮಗಳೂರಿನ ಅನೇಕ ಗ್ರಾಮಗಳಲ್ಲಿ ಈಗ ಅವಾಂತರವೇ ಸೃಷ್ಟಿಯಾಗಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಗೆ ಈಗ ಸಾಕಷ್ಟು ಅಲ್ಲಿಯ ಭಾಗದ ಜನರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಮನೆ ಕೂಡ ಕುಸಿತ ಆಗಿದೆ. ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ದರಿಂದ ಮೂಡಿಗೆರೆ ತಾಲೂಕಿನ ಪಲ್ಗುಣಿಯ ಗ್ರಾಮದಲ್ಲಿ ಮನೆ ಒಂದು ಕುಸಿತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಹಜವಾಗಿ ಅಲ್ಲಿ ಗುಡ್ಡ ಕುಸಿತ ಆಗ್ತಾ ಇರ್ತದೆ, ರಸ್ತೆ ಸಂಪರ್ಕ ಕಟ್ಟಾಗ್ತಾ ಇರ್ತದೆ, ಮತ್ತು ಮರಗಳು ಕೂಡ ಮನೆಗೆ ಉರುಳುವಂತಹ ಸಂದರ್ಭ, ಅದ್ರ ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳುವಂತಹ ಅನೇಕ ಇನ್ಸಿಡೆಂಟ್ಗಳು ಈಗಾಗಲೇ ನಡೆದಿದ್ದಾವೆ. ಮುಂಗಾರು ಪ್ರಾರಂಭವಾಗಿ ಇವತ್ತಿಗೆ 3 ದಿವಸ ಆಯಿತು. 3 ದಿವಸಕ್ಕೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ಮೊನ್ನೆ ಸುಂಕಸಾಲೆ ಹತ್ರ ಟ್ರಾವೆಲ್ ಒಂದು ಮಿನಿ ಬಸ್ ಮೇಲೆ ಮರ ಬಿತ್ತು, ಸಾಕಷ್ಟು ಅವಾಂತರ ಸೃಷ್ಟಿಯಾಯಿತು. ನಿನ್ನೆ ಬಾಳೂರು ಎಸ್ಟೇಟ್ನ ಸುನಂದ ಅನ್ನುವಂಥ ಒಬ್ಬರು ಮಹಿಳೆ ಮನೆ ಮೇಲೆ ಕೂಡ ಮರ ಬಿತ್ತು. ಆ ಸುನಂದ ಅನ್ನುವಂತಹ ಆ ಮಹಿಳೆಗೂ ಸಾಕಷ್ಟು ಗಾಯ ಆಗಿದೆ, ಅವರು ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಈಗ ಮೂಡಿಗೆರೆಯ ಪಲ್ಗುಣಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಜೊತೆಗೆ ಅಲ್ಲಿ ಸಾಕಷ್ಟು ಅವಾಂತರಗಳು ಈಗ ಸೃಷ್ಟಿ ಆಗ್ತಾ ಇರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಅನೇಕ ಗ್ರಾಮಗಳಿಗೆ ಈಗ ಮಳೆಯ ಸಂಕಷ್ಟ ತಪ್ಪಿದಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಅಶ್ವಿನಿ ಕೊಡ್ತಾ ಹೋಗ್ತಾರೆ. ಅಶ್ವಿನಿ, ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಬರ್ತಾ ಇದೆ. ಮುಂಗಾರು ಆಲ್ರೆಡಿ ಕರ್ನಾಟಕಕ್ಕೆ ಈಗ ಪ್ರವೇಶ ಮಾಡಿದೆ. ಮುಂಗಾರು ಪ್ರವೇಶ ಮಾಡಿ 3 ದಿವಸಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ಪಲ್ಗುಣಿಯಲ್ಲಿ ಒಂದು ಮನೆ ಕುಸಿತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಶ್ವಿನಿ? ಸಚಿನ್, ಏನು ಕಾಫಿನಾಡು ಹಾಗೂ ಮಲೆನಾಡುಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಂತ ಹೇಳ್ಬೋದು. ಏನು ಪ್ರಾರಂಭದಲ್ಲಿ ಅತಿ ಹೆಚ್ಚು ಅನಾಹುತಗಳನ್ನ ಮಳೆ ಸೃಷ್ಟಿ ಮಾಡ್ತಾ ಇದೆ ಎಂದು ತಪ್ಪಾಗ್ಲಾಗುದು ಸಚಿನ್. ಏನು ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿ ಕಳೆದ 5-6 ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರಾತ್ರಿ ಏಕಾಏಕಿ ಮನೆಯ ಗೋಡೆಯೊಂದು ಕುಸಿದಿದೆ ಅಂತ ಹೇಳ್ಬೋದು. ಅದೃಷ್ಟವಶಾತ್ ಯಾರು ಮನೆಯಲ್ಲಿ ಅಂದ್ರೆ ಆ ಗೋಡೆ ಕುಸಿಯುವ ಸಂದರ್ಭದಲ್ಲಿ ಇಲ್ಲದ ಪರಿಣಾಮ ಯಾವ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಹೇಳ್ಬೋದು ಸಚಿನ್. ಅಶ್ವಿನಿ, ನಿರಂತರವಾಗಿ ಚಿಕ್ಕಮಗಳೂರಿನಲ್ಲಿ ಮಳೆ ಬರ್ತಾ ಇದೆ. ಈಗ ಮೊನ್ನೆ ಕೂಡ ಹೇಮಾವತಿ ನದಿಗೆ ಒಂದು ಕಾರ್ ಬಿದ್ದಿತ್ತು. ಗ್ರಾಮಸ್ಥರೆಲ್ಲ ಸೇರಿ ಕಾರನ್ನ ಮೇಲೆತ್ತುವಂಥ ಕೆಲಸ ಆಯಿತು. ನಿನ್ನೆ ಬಾಳೂರು ಎಸ್ಟೇಟ್ನಲ್ಲೂ ಒಬ್ಬರು ಮಹಿಳೆ ಮನೆ ಮೇಲೆ ಮರ ಬಿತ್ತು. ಅದಾದಮೇಲೆ ವಿದ್ಯುತ್ ಕಂಬ ಕೂಡ ಬಿದ್ದಿದೆ. ಇವತ್ತು ಪಲ್ಗುಣಿಯಲ್ಲೂ ಕೂಡ ಒಬ್ಬರು ಮಹಿಳೆ ಮನೆ ಮೇಲೆ ಮರ ಬಿದ್ದಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಇನ್ನಾದರೂ ಕೂಡ ಬಂದು ಏನಾಗಿದೆ ಅಂತ ಸ್ಥಳ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರಾ? ಸ್ಥಳೀಯ MLA ಏನು ನಯನ ಮೋಟಮ್ಮ ಇದ್ದಾರಲ್ಲ, ಮನೇಲಿ ಬೆಚ್ಚಿ ಕುತ್ಕೊಂಡಿದ್ದಾರ ಅಥವಾ ಹೊರಗಡೆ ಬಂದಿದ್ದಾರಾ ಅಂತ? ಇನ್ನು ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಆದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನು ಮನೆ ಕುಸಿತದ ಅದರದ್ದು ಪರಿಶೀಲನೆಯನ್ನ ನಡೆಸಿದ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಸಚಿನ್. ಮಳೆ ಸರ್ವೇ ಸಾಮಾನ್ಯ ಅನ್ನೋಂಗಾಗಿದೆ. ಆದ್ರೆ ಬೇಸಿಗೆಯಲ್ಲೇ ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಾಗ ಮಲೆನಾಡು ಭಾಗ ಅಥವಾ ಯಾವುದೇ ಭಾಗದಲ್ಲೇ ಆಗ್ಲಿ ಅನಾಹುತಗಳನ್ನ ತಪ್ಪಬಹುದು ಅಂತ ಹೇಳ್ಬೋದು. ಆದ್ರೆ ಅಧಿಕಾರಿ ಇರ್ಬೋದು, ಜನಪ್ರತಿನಿಧಿಗಳ ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ. ಈ ತರ ಅನಾಹುತ ಆದಾಗ ಸ್ಥಳಕ್ಕೆ ಓಡ್ ಬಂದ್ಬಿಟ್ಟು ಅವರ ಕಣ್ಮುಕ್ತ ತಂತ್ರಗಳನ್ನ ಮಾಡ್ತಾರೆ. ಇದು ಗ್ರಾಮಸ್ಥರಾಗಿರ್ಬೋದು, ಅದಕ್ಕೆ ಏನು ಸಂತ್ರಸ್ತರಿರ್ಬೋದು, ಅದರಿಂದ ಬೇಸತ್ತು ಹೋಗಿದ್ದಾರೆ ಅಂತ ಹೇಳ್ಬೋದು ಸಚಿನ್. ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ. ಈ ಹಿಂದೆ BJP MLA ಸಾಕಷ್ಟು ಏರಿಯಾಗಳಿಗೆಲ್ಲ ಭೇಟಿಯನ್ನು ಕೊಡ್ತಾ ಇದ್ರು. ಈಗ ನಯನ ಮೋಟಮ್ ಅವರು ಬೆಚ್ಚಿಗೆ ಮನೇಲಿ ಕೂತ್ಕೊಳ್ಳೋದಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬಾಳೂರು, ಸಂಸೆ, ಕಳಸ ಆ ಭಾಗದಲ್ಲೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ದಯಮಾಡಿ ಆ ಕ್ಷೇತ್ರಕ್ಕೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ.